now move on to our next session, which is by Vidwan Manikandan IRG. He'll be speaking on the topic Insights from Ishavasya Upanishad Karika of Vedanta Muktavali. This will be a talk in Kannada, and he'll be presenting an English summary towards the end as well. And before going forward, just a brief introduction. Vidwan Manikandan IRG is a banker by profession and a Sanatani by practice. And with Ma Sharda's blessings, he has a rare fortune opportunity to study Shastras from a very tender age. He has studied and continues to study Vyakarana from Vidwan Sri Tilak Rao. He has traditionally studied Vedanta under Brahmashri Sri Sridhar Sharma ji, and he's also studied Vedanta under other Vidwans such as Mahamahopadhyay, Shastra Ratnakara Vidwan Sri Mulai Vasai Krishnamurti Shastrigal, and he also Brahmashri Sri Sridhar Sharma ji. He has also studied Tarkashastra from Vidwan Sri Naveen Holla of Sringeri. So he has had the opportunity to study multiple Shastras in a traditional manner, and by profession he is a banker. We are very warm welcome to you. We're very fortunate to have you here. Please go ahead and start your session. Shri Gurubhyo Namaha. Guru Brahma Gurur Vishnu Gurur Devo Maheshwaraha Guru Sakshat Param Brahma Tasmai Shri Gurave Namaha. Yat Padambuja Chintanam Tanumatam Santana Shakhayate Bhashyam Yadbhanitam Chirantanagavi Hayyanga Vinayate Yasyagnyākhila Lokamauli Valabhi Mala Sumalayate Tasmai Shankara Deshikaya Namasam Sahasram Ashasmahe. ಈಗಾಗಲೇ ಮಾತಾಡಿದ ಭಾಷಣಕಾರರು ಬೆಲ್ಲಂಕೊಂಡ ರಾಮರಾಯ ಕವಿಗಳ ಬಗ್ಗೆ ಯಥೇಚ್ಛವಾಗಿ ಹೇಳಿದ್ದಾರೆ. ಅದನ್ನು ಪುನರಾವರ್ತನೆ ನಾನು ಮಾಡುವುದಿಲ್ಲ. ಆದರೂ ಬೆಲ್ಲಂಕೊಂಡ ರಾಮರಾಯ ಕವಿಗಳ ಮೇಧಾಶಕ್ತಿ ಎಂಥದ್ದು ಅಂತ ಒಂದು ಸಂದರ್ಭದಲ್ಲಿ ಅವರ ಜೀವನ ವೃತ್ತಾಂತದಲ್ಲಿ ಬರುತ್ತೆ. ಅವರು ತರ್ಕಶಾಸ್ತ್ರವನ್ನ ಅಧ್ಯಯನ ಮಾಡುತ್ತಿರುತ್ತಾರೆ. ಪ್ರಾರಂಭದ ಪ್ರಕರಣ ಗ್ರಂಥಗಳು ಮುಗಿದ ನಂತರ ಅವರ ಗುರುಗಳು ಪುಸ್ತಕವನ್ನ ಅಲ್ಲಿಯೇ ಬಿಟ್ಟು ಯಾವುದೋ ಒಂದು ಕಾರಣಕ್ಕಾಗಿ ಬೇರೆ ಊರಿಗೆ ತೆರಳಿರುತ್ತಾರೆ. ಆಗ ಗುರುಗಳು ಹಿಂತಿರುಗುವಷ್ಟರಲ್ಲಿ ಆ ಸಮಸ್ತ ಪ್ರಕರಣ ಗ್ರಂಥಗಳನ್ನು ಸ್ವಯಂ ತಾವೇ ಅಧ್ಯಯನ ಮಾಡಿ ಗುರುಗಳು ಹಿಂತಿರುಗಿದ ನಂತರ ಅವರಿಗೆ ಅದನ್ನ ಅನುವಾದ ಸಹ ಮಾಡಿ ತೋರಿಸುತ್ತಾರೆ. ಅವರೇ ಹೇಳಿಕೊಳ್ಳುತ್ತಾರೆ ಒಂದು ಕಡೆ, ವಾಸ್ತವವಾಗಿ ಇದು ನನ್ನ ಮೇಧಾಶಕ್ತಿ ಅಲ್ಲ, ನಾನು ಮಾಡುವ ಸರ್ವ ಕಾರ್ಯಗಳ ಹಿಂದೆಯೂ ಆ ಹಯಗ್ರೀವನ ಅನುಗ್ರಹ ಇದೆ. ಅವನೇ ನನ್ನ ಒಳಗೆ ಕೂತು, ನನ್ನ ಅಂತರ್ಯಾಮಿಯಾಗಿ ಕೂತು ನನ್ನನ್ನ ಈ ಕಾರ್ಯವನ್ನ ಮಾಡುತ್ತಿದ್ದಾನೆ ಅಂತ ಹೇಳಿದ. ಅವರ ಜೀವನ ಅವಧಿ ಅತ್ಯಂತ ಅಲ್ಪ, ಕೇವಲ 39 ವರ್ಷಗಳಷ್ಟೇ ಭೂಲೋಕದಲ್ಲಿದ್ದರು. ಆ 39 ವರ್ಷಗಳ ಕಾಲದಲ್ಲಿ 148 ಗ್ರಂಥಗಳನ್ನ ಅವರು ಮಾಡಿದ್ದಾರೆ. ನೋಡಿ, ಒಬ್ಬರಿಗೆ ಶಾಸ್ತ್ರ ಬರಬಹುದು, ಒಬ್ಬರಿಗೆ ಸ್ತೋತ್ರ ರಚನೆಯ ಕಡೆ ಆಸಕ್ತಿ ಇರಬಹುದು, ಒಬ್ಬರಿಗೆ ಸಾಹಿತ್ಯದ ಕಡೆ ಆಸಕ್ತಿ ಇರಬಹುದು. ಆದರೆ ಬೆಲ್ಲಂಕೊಂಡ ರಾಮರಾಯ ಕವಿಗಳ ವಿಷಯ ಹಾಗಲ್ಲ. ಇವರಲ್ಲಿ ಎಲ್ಲಾ ಶಾಸ್ತ್ರಗಳು ಪರಿಮಳಿಸಿತು. ವಿಮರ್ಶಾ ಗ್ರಂಥಗಳನ್ನೂ ಮಾಡಿದ್ದಾರೆ, ವಿಚಾರ ಗ್ರಂಥಗಳನ್ನ ಮಾಡಿದ್ದಾರೆ, ಖಂಡನಾ ಗ್ರಂಥಗಳನ್ನ ಮಾಡಿದ್ದಾರೆ, ಮುಖ್ಯವಾಗಿ ತತ್ವ ಗ್ರಂಥಗಳನ್ನ ಅನೇಕವಾಗಿ ಆ ತತ್ವ ಗ್ರಂಥಗಳನ್ನ ಮಾಡಿದ್ದಾರೆ. ಹಾಗಿರ್ತಕ್ಕಂತಹ ಒಂದು ತತ್ವ ಗ್ರಂಥವಾದಂತಹ ವೇದಾಂತ ಮುಕ್ತಾವಳಿ,
ಅಂತಕ್ಕಂತಹ ಒಂದು ಗ್ರಂಥವನ್ನ ನಾವು ಕೊಟ್ಟಿರ್ತಕ್ಕಂತಹ ಸಮಯದಲ್ಲಿ ಯಥಾಮತಿ ನೋಡೋಣ. ಈ ಗ್ರಂಥದ ವೈಶಿಷ್ಟ್ಯ ಏನು ಅಂತಂದರೆ, ಈ ಗ್ರಂಥದಲ್ಲಿ ಭಗವತ್ಪಾದರ ಶೈಲಿಯನ್ನ ಅನುಸರಿಸಿ ಕಾರಿಕೆಗಳನ್ನ ಮಾಡಿದ್ದಾರೆ. ವೇದಾಂತದಲ್ಲಿ ಕಾರಿಕೆಗಳು ಪ್ರಸಿದ್ಧ. ಗೌಡಪಾದರಿಂದ ಪ್ರಾರಂಭಗೊಂಡು ಅನೇಕ ಕಾರಿಕೆಗಳಿವೆ. ಇದರಲ್ಲಿ ಆ ಕಾರಿಕೆಗಳನ್ನ ಮಾಡಿ ಸಮಸ್ತ ವಿಚಾರಗಳನ್ನ ಚಿಕ್ಕ ಚಿಕ್ಕ ಸರಣಿಗಳಲ್ಲಿ ಪ್ರತಿಪಾದನೆ ಮಾಡಿರುವ ಪ್ರಸಂಗ ಇದೆಯಲ್ಲ, ಅತ್ಯದ್ಭುತವಾಗಿರ್ತಕ್ಕಂತಹ ಪ್ರಸಂಗ. ಅದಲ್ಲದೆ ಇವರ ಶಾಸ್ತ್ರದ ವೈಶಿಷ್ಟ್ಯ ಅದನ್ನ ಅಲ್ಲಲ್ಲಿ 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 ತೋರಿಸಿರುತ್ತಾರೆ. ವ್ಯಾಕರಣ, ತರ್ಕ, ವೇದಾಂತಾದಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರುವ ಇವರು ಈ ಕಾರಿಕೆಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಆ ಸಮಯಕ್ಕೆ ಅನುಸರಿತವಾಗಿ ಆ ಶಾಸ್ತ್ರಗಳ ಪ್ರಯೋಜನವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕಾರಿಕೆಯನ್ನ ಮಾಡಿದ್ದಾರೆ. ಹಾಗಿರ್ತಕ್ಕಂತಹ ಕಾರಿಕೆಗಳನ್ನ ನಾವು ಇಂದು ನೋಡೋಣ. ದಶ ಉಪನಿಷತ್ತುಗಳಲ್ಲಿ ಸಂಪ್ರದಾಯ ಅನುಸಾರ ಪ್ರಥಮವಾಗಿ ಪಾಠ ಮಾಡುವ ಉಪನಿಷತ್ತು ಈಶಾವಾಸ್ಯೋಪನಿಷತ್ತು. ಆ ಈಶಾವಾಸ್ಯೋಪನಿಷತ್ತಿಗೆ ಕಾರಿಕೆಗಳನ್ನ ಬರೆದಿದ್ದಾರೆ. ಅಂತಹ ಕಾರಿಕೆಗಳಲ್ಲಿ ಮೂರನೆಯ ಕಾರಿಕೆ, ಈಶಾವಾಸ್ಯೋಪನಿಷತ್ತಿನ ಮೂರನೆಯ ಕಾರಿಕೆಯ ಶ್ಲೋಕವನ್ನ ನಾವು ಇಂದು ನೋಡೋಣ. ಅದರಲ್ಲಿರ್ತಕ್ಕಂತಹ ವೈಶಿಷ್ಟ್ಯಗಳನ್ನು ನಾವು ಯಥಾಮತಿ ನೋಡೋಣ. ನೋಡಿ, ಮೂರನೇ ಕಾರಿಕೆ ಹೀಗಿದೆ. ನೇದೀಯೋ ವಿದುಷಾಂ ವಿಭಾತ್ಯ ವಿದುಷಾಂ ದೂರಸ್ಥವದ್ಯತ್ ಪುನಃ ಸರ್ವಾಂತರ್ಬಹಿರಾಸ್ಥಿತಂ ತದಯತೆ ಭೂತೇಷು ಸರ್ವೇಷು ಯಃ ಭೂತಾನ್ಯಾತ್ಮನಿ ತತ್ರ ಪಶ್ಯತಿ ಚ ಯಃ ಭೂತಾನಿ ಯಸ್ಯಾಪ್ಯಸೌ ಆತ್ಮೈವಾಸ್ತಿ ಯದಾ ತದಾಸ್ಯ ವಿದುಷಃ ಕಶೋಕ ಮೋಹೋದಯಃ ಅಂತ. ಈ ಕಾರಿಕೆ ಯಾವುದನ್ನ ಭಟ್ಟಿ ಇಳಿಸ್ತಾ ಇದೆ ಅಂತ ಕೇಳಿದ್ರೆ, ಈಶಾವಾಸ್ಯೋಪನಿಷತ್ತಿನ 6, 7, 8 ಶ್ಲೋಕಗಳ ಸಾರವನ್ನ ಈ 4 ಸಾಲುಗಳಲ್ಲಿ ಮಾಡಿದ್ದಾರೆ. ಆರಂಭದಲ್ಲೇ ಒಂದು ವ್ಯಾಕರಣದ ವಿಶೇಷ, ನೇದೀಯ ಅಂತ ಒಂದು ಪದವನ್ನ ಹಾಕಿದ್ದಾರೆ. ಅರ್ಥವನ್ನ ಹೇಳಿ ಆ ನೇದೀಯ ಪದ ಬಂದಿರ್ತಕ್ಕಂತಹ ಪ್ರಕ್ರಿಯೆಯನ್ನ ನಾನು ಹೇಳುತ್ತೇನೆ. ನೇದೀಯ ಅಂತಂದ್ರೆ ಯಾರು ಅತ್ಯಂತ ಹತ್ತಿರದಲ್ಲಿದ್ದಾರೋ, ಸಾಮಾನ್ಯ ಹತ್ತಿರ ಅಲ್ಲ, ತೀರ ಹತ್ತಿರದಲ್ಲಿ, ತುಂಬಾ ಹತ್ತಿರದಲ್ಲಿ ಯಾರಿದ್ದಾರೋ ಅವರಿಗೆ ನೇದೀಯ ಅಂತ ಹೇಳ್ತಾರೆ. ಈ ನೇದೀಯ ಪದ ಬಂದಿರೋದು ಅಂತಿಕ ಎಂಬ ಶಬ್ದದಿಂದ, ಎಂಬ ಪದದಿಂದ ಬಂದಿದೆ. ಈ ಅಂತಿಕ ಎಂಬ ಪದಕ್ಕೆ ಒಂದು ಪ್ರತ್ಯಯವನ್ನ ಹಾಕೊಂಡ್ರೆ ಅದ್ ಯಾವ ಪ್ರತ್ಯಯ ಅಂತ ಕೇಳಿದ್ರೆ ಈಯಸುನ್ ಎಂಬ ಪ್ರತ್ಯಯವನ್ನ ಹಾಕೋಬೇಕು. ಈ ಈಯಸುನ್ ಯಾವ ಸೂತ್ರದಲ್ಲಿ, ವ್ಯಾಕರಣ ಸೂತ್ರದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ದ್ವಿವಚನ ವಿಭಜ್ಯ ಉಪಪದೇ ತರಬೀಯ ಸುನವು ಎಂಬ ವ್ಯಾಕರಣ ಸೂತ್ರದಿಂದ ಬರುತ್ತೆ. ಈ ಪ್ರಯೋಗಕ್ಕೆ ಮತ್ತೊಂದು ಸೂತ್ರವನ್ನ ಪ್ರಯೋಗಿಸಬೇಕು. ಅದು ಯಾವ ಸೂತ್ರ ಅಂತಂದರೆ ಅಂತಿಕ ಬಾಢಯೋಹೋ ನೇದ ಸಾಧೌ ಅಂತ. ಅಂತಿಕ ಬಾಢಯೋರ್ ನೇದ ಸಾಧೌ ಅಂತ ಸೂತ್ರ. ಇಲ್ಲಿ 2 ಪದಗಳು ಮುಖ್ಯ. ಒಂದು ನೇದ, ಮತ್ತೊಂದು ಸಾಧ. ಆ ಸೂತ್ರ ಅಂತಿಕ ಬಾಢಯೋರ್ ನೇದ ಸಾಧೌ ಅಂತ ಸೂತ್ರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅಂತಿಕ ಮತ್ತು ಬಾಢ ಆ 2 ಪರಿವರ್ತನೆಗೊಳ್ಳತ್ತೆ ನೇದ ಮತ್ತು ಸಾಧ ಎಂಬುದು. ಅಂತಿಕ ಅಂದ್ರೆ ಗೊತ್ತಿರುವ ವಿಷಯವೇ, ಹತ್ತಿರದಲ್ಲಿರುವುದಕ್ಕೆ ಅಂತಿಕ ಅಂತ ಹೇಳ್ತೇವೆ. ಬಾಢ ಎಲ್ಲ ಬರುತ್ತೆ ಅಂತಂದ್ರೆ ಈ ಉಪನಯನ ಸಂಸ್ಕಾರದಲ್ಲಿ ಬಾಢಂ ಅಂತೆಲ್ಲ ಬರುತ್ತೆ. ನಿಶ್ಚಯಕ್ಕಾಗಿ ಬಾಢವನ್ನ ಪ್ರಯೋಗ ಮಾಡ್ತಾರೆ. ಇರಲಿ, ಈಗ ಈ ನೇದಿಯ ಪದ ಬಂದ ಪ್ರಕ್ರಿಯೆಯನ್ನ ನೋಡೋಣ. ನೋಡಿ, ಅತಿಶಯೇನ ಅಂತಿಕ ಎನ್ನುವ ಕಡೆ ಈ ನೇದೀಯವನ್ನ ಪ್ರಯೋಗ ಮಾಡ್ತಾರೆ. ಅದು ಹೇಗೆ ಅಂತಂದ್ರೆ
ಅಂತಿಕ ಎನ್ನುವ ಪದಕ್ಕೆ ಇಯಸುನ್ ಎನ್ನುವ ಪ್ರತ್ಯಯವನ್ನ ಹಾಕೋತಾರೆ. ಈಗ ಅಂತಿಕ ಆ ಸೂತ್ರದಲ್ಲಿ ನೋಡಿದ್ವಿ, ಅಂತಿಕ ನೇದವಾಗಿ ಪರಿವರ್ತನೆಗೊಳ್ಳುತ್ತೆ. ಆಗ ಏನಾಗತ್ತೆ, ನೇದ ಪ್ಲಸ್ ಇಎಸ್ ಅಂತಾಗತ್ತೆ. ತದನಂತರ ಕಾಲದಲ್ಲಿ ಟೇಹೆ ಎನ್ನುವ ವ್ಯಾಕರಣ ಸೂತ್ರದಿಂದ ತಿಹಿ ಲೋಪವಾಗಿ ಅದು ನೇದ್ ಪ್ಲಸ್ ಇಎಸ್ ಅಂತಾಗತ್ತೆ. ತದನಂತರದಲ್ಲಿ ಮತ್ತೊಂದು ವ್ಯಾಕರಣದ ಸೂತ್ರ ಬರುತ್ತೆ, ಉಗಿದಚಾಂ ಸರ್ವನಾಮ ಸ್ಥಾನೆ ಅಧಾತೋಹೋ ಎಂಬ ಸೂತ್ರದಿಂದ ನೇದಿಯಾನ್ ಎಂಬ ಶಬ್ದ ಬರುತ್ತೆ. ಹೀಗೆ ನೇದಿಯಾನ್ ಎಂಬ ರೂಪವನ್ನ ಪಡ್ಕೊತಾರೆ. ನೋಡಿ, ಅವರು ಒಂದು ಪದದಲ್ಲಿ ಎಷ್ಟು ವಿಚಾರವನ್ನ ಇಟ್ಟಿದ್ದಾರೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಪದಪ್ರಯೋಗವನ್ನ ಬೆಲ್ಲಂಕೊಂಡ ರಾಮರಾಯ ಕವಿಗಳು ಮಾಡುವುದಿಲ್ಲ. ಹೀಗೆ ನೇದಿಯಾನ್ ಎಂಬ ರೂಪವು ನಮಗೆ ಸಿದ್ಧಿಸುತ್ತದೆ. ಅಂದರೆ ಮುಂಚೆಯೇ ಹೇಳಿದಂತೆ ತೀರಾ ತುಂಬಾ ಅತ್ಯಂತದಲ್ಲಿರುವವರಿಗೆ ನೇದಿಯ ಅಂತ ಹೇಳಿ. ಈಗ ಶ್ಲೋಕಕ್ಕೆ ಹೋಗೋಣ. ನೇದಿಯೋ ವಿದುಷಾಂ ಅಂತ ಹೇಳ್ತಾ ಇದ್ದಾರೆ. ತೀರಾ ತುಂಬಾ ಹತ್ತಿರದಲ್ಲಿ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅದಕ್ಕೆ ಮುಂಚೆ ಒಂದು ವಿಷಯವನ್ನ ಹೇಳ್ತೀನಿ. ಈ ಈಶಾವಾಸ್ಯೋಪನಿಷತ್ತಿನ 5, 6, 7 ಶ್ಲೋಕಗಳಲ್ಲಿ ಏನನ್ನ ಪ್ರತಿಪಾದನೆ ಮಾಡಲಾಗಿದೆ ಅಂತಂದ್ರೆ, ಆತ್ಮನ ಸ್ವರೂಪ ಮತ್ತು ಜ್ಞಾನಿಯ ದೃಷ್ಟಿ, ಜ್ಞಾನಿಯ ಲಕ್ಷಣಗಳನ್ನ ಅಲ್ಲಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಜ್ಞಾನಿ ದೃಷ್ಟಿ ಹೇಗಿರುತ್ತೆ ಅಂತಾನು ಪ್ರತಿಪಾದನೆ ಮಾಡಿದ್ದಾರೆ, ಆತ್ಮನ ಸ್ವರೂಪವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈಗ 5, 6, 7 ಶ್ಲೋಕಗಳ ಸಾರವಾಗಿರುವುದರಿಂದ ಅದನ್ನ ಹೇಳ್ತಾ ಇದ್ದಾರೆ. ಈಗ ಆತ್ಮ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ನೇದಿಯೋ ವಿದುಷಾಂ, ತೀರ ಹತ್ತಿರದಲ್ಲಿದೆ. ಯಾರಿಗೆ ಅಂತ ಕೇಳಿದ್ರೆ ವಿದುಷಾಂ ಅಂತ ಹೇಳ್ತಾರೆ. ಅಂದರೆ ವಿದ್ವಾನನಿಗೆ ತೀರ ಹತ್ತಿರದಲ್ಲಿದೆ. ದೂರಸ್ಥವತ್ ವಿಭಾತಿ ಅವಿದುಷಾಂ ಅಂತ ಹೇಳ್ತಾರೆ. ಆದರೆ ಇದೇ ಆತ್ಮತತ್ವ ಎಲ್ಲೋ ಬೇರೆ ಎಲ್ಲೋ ದೂರದಲ್ಲಿ ಕೈಗೆ ಎಟುಕದಂತೆ ಇದೆ. ಯಾರಿಗೆ ಅಂತ ಕೇಳಿದ್ರೆ ಅವಿದುಷಾಂ ಅಂತ ಹೇಳ್ತಾ ಇದೆ. ಇಲ್ಲಿ ಈ 4 ಪದ, ನೇದಿಯೋ ವಿದುಷಾಂ, ದೂರಸ್ಥವತ್ ವಿಭಾತ್ಯ ವಿದುಷಾಂ, ಈ 4 ಪದಗಳಲ್ಲಿ ಮತ್ತೊಂದು ವಿಚಾರವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅದೇನು ಅಂತ ಕೇಳಿದ್ರೆ, ವಿದ್ವಾನ್ ಎಂದರೆ ಯಾರು? ಈ ವಿದ್ವಾನ್ ಎನ್ನುವ ಪದ ಹೇಗ್ ಬರುತ್ತೆ ಅಂತಂದ್ರೆ, ವಿದ್ವಾನ್ ಅಂದ್ರೆ ವೇತ್ತಿ ಇತಿ ವಿದ್ವಾನ್. ವಿದ್ ಜ್ಞಾನ ಶತ್ರು ಪ್ರತ್ಯಯವಾದಾಗ ವಿದ್ವಾನ್ ಎಂದ ರೂಪ ಬರುತ್ತೆ. ಆತ್ಮವಿತ್ ಎಂಬುವನಿಗೆ ವಿದ್ವಾನ್ ಅಂತ ಕರೀತಾರೆ. ಯಾರೊಬ್ಬ ಆ ಆತ್ಮ ತತ್ವವನ್ನ ತಿಳಿದಿದ್ದಾನೋ ಅವನು ವಿದ್ವಾನ್. ಹೀಗೆ ಆತ್ಮ ತತ್ವವನ್ನ ತಿಳಿದವನಿಗೆ ಅದು ತೀರಾ ಹತ್ತಿರದಲ್ಲಿದೆ. ಆತ್ಮ ತತ್ವವನ್ನ ತಿಳಿದೇ ಇರುವವನಿಗೆ ಅದು ಎಲ್ಲಿಯೋ ದೂರದಲ್ಲಿದ್ದಂತೆ ತೋರುತ್ತದೆ. ದೂರಸ್ಥವತ್ ಅಂತ ಹಾಕ್ತಾ ಇದ್ದಾರೆ. ಎಲ್ಲೋ ದೂರದಲ್ಲಿ ಇರುವಂತೆ, ವಾಸ್ತವವಾಗಿಲ್ಲ, ದೂರದಲ್ಲಿ ಇರುವಂತೆ ತೋರುತ್ತದೆ ಅಂತ ಹಾಕಿದ್ರು. ವತ್ ಅಂತ ಹಾಕಿರೋದ್ರಿಂದ ಅದು ತೋರುತ್ತದೆ ಅಷ್ಟೇ ಹೊರತು ವಾಸ್ತವವಾಗಿ ಅಜ್ಞಾನಿಗೂ ಸಹ ಆತ್ಮ ತನ್ನ ಹತ್ತಿರದಲ್ಲೇ ಇದೆ. ಆದರೆ ಮಾಯೆಯ ಕಾರ್ಯದಿಂದ ಅದು ಇವನಿಗೆ ತೋರುತ್ತಿಲ್ಲ. ಅದಕ್ಕೆ ಆ ವತ್ ಎಂಬ ಪದವನ್ನ ಅಲ್ಲಿ ಹಾಕಿದ್ದಾರೆ. ಮುಂದೆ ಯತ್ ಪುನಃ ಸರ್ವಾಂತರ್ ಬಹಿರಾಸ್ಥಿತಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಆ ಬ್ರಹ್ಮ, ಅದು ವಾಸ್ತವವಾಗಿ ಒಳಗೂ ಹೊರಗೂ ಎಲ್ಲೆಡೆಯೂ ವ್ಯಾಪಿಸಿ ಇದೆ. ಬ್ರಹ್ಮ ಅತಿರಿಕ್ತವಾಗಿರ್ತಕ್ಕಂತಹ ಮತ್ತೊಂದು ಪದಾರ್ಥ ಇಲ್ಲವೇ ಇಲ್ಲ. ವಿನೇದಿಯೋ ವಿದುಷಾಂ ವಿಭಾತ್ಯ ವಿದುಷಾಂ, ಆ ದೂರಸ್ಥವತ್ ವಿಭಾತ್ಯ ವಿದುಷಾಂ ಮತ್ತು ಯತ್ ಪುನಃ ಸರ್ವಾಂತರ್ ಬಹಿರಾಸ್ಥಿತಂ ಇಲ್ಲಿಯ ಪರ್ಯಂತ ಈಶಾವಾಸ್ಯೋಪನಿಷತ್ತಿನ 5ನೇ ಶ್ಲೋಕದ ಸಾರಾಂಶ. ಈ 5ನೇ ಶ್ಲೋಕ ಈಶಾವಾಸ್ಯೋಪನಿಷತ್ತಿನಲ್ಲಿ ಏನಿದೆ ಅಂತ ಕೇಳಿದ್ರೆ, ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಅಂತ. ನೋಡಿ, ಇಲ್ಲೂ ತದು ಸರ್ವಸ್ಯ ಬಾಹ್ಯತಃ ಅಂತ ಹೇಳಿದರೆ, ರಾಮರಾಯ ಕವಿಗಳೂ ಸಹ ಯತ್ ಸರ್ವಾಂತರ್ ಬಹಿರಾಸ್ಥಿತಂ ಎಂಬ ಪದ ಪ್ರಯೋಗವನ್ನ ಮಾಡಿ. ಮುಂದೆ ತದ್ ಅಯತೆ ಸರ್ವೇಷು ಭೂತೇಷು ಯಹ
ಭೂತಾನಿ ಆತ್ಮನಿ ತತ್ರ ಪಶ್ಯತಿ. ಅಂದರೆ ಆ ಜ್ಞಾನಿ ಅಂದರೆ ಎಲ್ಲರನ್ನೂ ಸಹ ಅವನು ಒಂದು ಆತ್ಮ ವಸ್ತುವಾಗಿಯೇ ನೋಡುತ್ತಾನೆ. ಆತ್ಮನಿಗಿಂತ ಭಿನ್ನವಾಗಿ, ಆತ್ಮನಿಗಿಂತ ಪೃಥಕ್ಕಾಗಿ ಬೇರೊಂದು ವಸ್ತುವನ್ನ ಅವನು ನೋಡುವುದೇ ಇಲ್ಲ. ಇದು 6ನೇ ಶ್ಲೋಕದ ಸಾರಾಂಶ. 6ನೇ ಶ್ಲೋಕ ಈಶಾವಾಸ್ಯೋಪನಿಷತ್ತಿನಲ್ಲಿ ಹೀಗಿದೆ: ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋನ ವಿಜುಗುಪ್ಸತೆ. ಅವನು ಇವರು ಮೇಲು, ಇವರು ಕೀಳು, ಇವರು ಉತ್ತಮರು, ಇವರು ಅಧಮರು ಎಂಬ ಭೇದ ದೃಷ್ಟಿಯೇ ಇರುವುದಿಲ್ಲ. ಯಾಕಂದ್ರೆ ಅವನಿಗೆ ಅಧಿಷ್ಠಾನ ತತ್ವ ಸಾಕ್ಷಾತ್ಕಾರವಾಗಿದೆ. ಅವನಿಗೆ ತತ್ವ ತಿಳಿದಿದ್ದಾನೆ. ಅವನು ಎಲ್ಲೆಲ್ಲಿಯೂ ಏಕತ್ವವನ್ನೇ ನೋಡ್ತಾ ಇದ್ದಾನೆ. ಇದು 6ನೇ ಶ್ಲೋಕದ ಸಾರಾಂಶ. ಮುಂದೆ ಭೂತಾನಿ ಯಸ್ಯಾಪ್ಯಸೌ ಆತ್ಮೈವಾಸ್ತಿ ಯದಾ ತದಾಸ್ಯ ವಿದುಷಃ ಕಶೋಕ ಮೋಹೋದಯ ಅಂತ ಹೇಳ್ತಾ ಇದ್ರು. ಯಾವ ಕ್ಷಣದಲ್ಲಿ ಒಬ್ಬನು ಸರ್ವತ್ರ ಆತ್ಮದರ್ಶನವನ್ನ ಮಾಡುತ್ತಾನೋ, ಅಂದರೆ ಅಧಿಷ್ಠಾನ ತತ್ವ ಸಾಕ್ಷಾತ್ಕಾರವಾದ ಸಂದರ್ಭದಲ್ಲಿ ಅವನು ಶೋಕಮೋಹಗಳಿಂದ ವಿಮುಕ್ತನಾಗುತ್ತಾನೆ. ಇದು 7ನೇ ಶ್ಲೋಕದ ಸಾರಾಂಶ. 7ನೇ ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋಮೋಹ ಕಶೋಕಃ ಏಕತ್ವಮನುಪಶ್ಯತಃ. ಇಲ್ಲಿ ನೋಡಿ, ಏಕತ್ವಮನುಪಶ್ಯತಃ ಅಂತ ಹೇಳ್ತಾ ಇದ್ದಾರೆ. ಕವಿಗಳು ಸಹ ಆತ್ಮೈವ ಅಸ್ತಿ ಅಂತ ಹೇಳ್ತಾರೆ, ಆತ್ಮ ಏವ ಅಸ್ತಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೋಮೋಹ ಕಶೋಕಃ ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ಬರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಕಶೋಕ ಮೋಹೋದಯ. ಮತ್ತೊಂದು, ಈ ಕಾರಿಕೆಗಳಿಗೆ ಕೊಡುಗೆ ಏನು ಅಂತ ಕೇಳಿದ್ರೆ, ರಾಮರಾಯ ಕವಿಗಳೇ ಸ್ವತಃ ಅದಕ್ಕೆ ಆ ಕಾರಿಕೆಗಳಿಗೆ ದಿನಕರ ಎಂಬಕ್ಕಂತಹ ಒಂದು ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಈಗ ನಾವು ಶ್ಲೋಕದ ಸ್ಥೂಲಾರ್ಥವನ್ನ ನೋಡಿದ್ವಿ. ಈಗ ಭಾಷ್ಯ ಭಾಗವನ್ನ ಒಂದೊಮ್ಮೆ ವಿಮರ್ಶೆ ಮಾಡುವ. ಪ್ರಾರಂಭದಲ್ಲೇ ಒಂದು ವಿಚಾರವನ್ನ ಅಥವಾ ಒಂದು ಆಕ್ಷೇಪವನ್ನ ಅವರು ತಗೊಂಡಿದ್ದಾರೆ. ಹೇಳ್ತಾರೆ, ನನು ನ ಬ್ರಹ್ಮ ಸರ್ವವ್ಯಾಪಿ ದೂರಸ್ಥವದ್ ಅಪ್ರತ್ಯಕ್ಷಂ ಅತಃ ನೇದೀಯ ಇತಿ. 2 ಆಕ್ಷೇಪಗಳನ್ನ ಇಟ್ಕೊಂಡಿದ್ದಾರೆ, ದೂರಸ್ಥವತ್ ಅಪ್ರತ್ಯಕ್ಷಂ ಅಂತ ಹೇಳ್ತಾರೆ. ಮುಂದೆ ಯತ್ ವಿದುಷಾಂ ಯತ್ ವಿದುಷಾಂ ನೇದೀಯಃ ಸನ್ನಿಹಿತತರಮಪಿ ಆತ್ಮತ್ವಾತ್ ಇತಿ ಭಾವಃ. ಹೇಳ್ತಾರೆ, ವಿದ್ವಾಂಸರಿಗೆ ತೀರ ಹತ್ತಿರದಲ್ಲಿದೆ, ಅಂದರೆ ಅವರವರ ಅಸ್ತಿತ್ವವಾಗಿಯೇ ಇದೆ, ಅವರವರ ಆತ್ಮಸ್ವರೂಪವಾಗಿಯೇ ಇದೆ. ನೋಡಿ, ಇಲ್ಲಿಯೂ ಸಹ ನೇದೀಯ ಎಂಬ ಪದಕ್ಕೆ ಸನ್ನಿಹಿತ ತರಂ ಅಂತ ಹಾಕಿದ್ದಾರೆ. ಅಲ್ಲಿ ತರ ಪ್ರತ್ಯಯವನ್ನ ಹಾಕಿದ್ದಾರೆ, ಸನ್ನಿಹಿತ ತರಮಪಿ ಅಂತ ಹೇಳಿ. ಈಗ ಅವಿದುಷಾಂ ವಿಷಯಕ್ಕೆ ಬಂದರೆ ಹೇಳ್ತಾರೆ, ಅವಿದುಷಾಂತೋ ದೂರಸ್ಥವತ್ ವಿಭಾತಿ ಅಂತ ಭಾಷ್ಯದಲ್ಲಿ ಬರೆದಿದ್ದಾರೆ. ಅಂದರೆ ಅವಿದ್ವಾಂಸನಿಗೆ, ಯಾರು ಮುಮುಕ್ಷು ಅಲ್ಲವೋ, ಯಾರು ಜಿಜ್ಞಾಸು ಅಲ್ಲವೋ, ಯಾರಿಗೆ ಈ ಆತ್ಮತತ್ವ ತಿಳಿದಿಲ್ಲವೋ ಅವನಿಗೆ ಅದು ದೂರದಲ್ಲಿ ಇರುವಂತೆ ತೋರುತ್ತದೆ. ವಾಸ್ತವವಾಗಿಲ್ಲ, ಇರುವಂತೆ ತೋರುತ್ತದೆ. ಹೇಗೆ ಅದೆಷ್ಟು ದೂರದಲ್ಲಿ ಇರುತ್ತೆ ಅಜ್ಞಾನಿಗೆ ಅಂತಂದಾಗ ಭಗವತ್ಪಾದರು ಭಾಷ್ಯದಲ್ಲಿ ಹೇಳ್ತಾರೆ, ವರ್ಷಕೋಟಿ ಶತೈರಪಿ ಅವಿದುಷಾಂ ಅಪ್ರಾಪ್ಯತ್ವಾತ್ ದೂರ ಅಂತ. ವರ್ಷಕೋಟಿ ಶತೈರಪಿ ಅವಿದುಷಾಂ ಅಪ್ರಾಪ್ಯತ್ವಾತ್. ಅವನು 100 ಕೋಟಿ ವರ್ಷಗಳ ಕಾಲ ಹುಡುಕಿದರೂ ಸಹ ಸಿಗುವುದಿಲ್ಲ. ಯಾಕೆ ಅಂತಂದ್ರೆ
ಗ್ರಂಥಕಾರರು ಅಲ್ಲೊಂದು ನ್ಯಾಯವನ್ನ ಕೊಡ್ತಾ ಇದ್ದಾರೆ. ಅದು ಏನು ನ್ಯಾಯ ಅಂತ ಕೇಳಿದ್ರೆ, ವಿಸ್ಮೃತ ಕಂಠ ಚಾಮೀಕರ ನ್ಯಾಯಾತಿಥಿ ಭಾವ ಅಂತ ಹೇಳ್ತಾರೆ. ಅಂದರೆ ವೇದಾಂತದಲ್ಲಿ ಪ್ರಸಿದ್ಧವಾಗಿ ಕೊಡ್ತಕ್ಕಂತಹ ಒಂದು ನ್ಯಾಯ. ಒಬ್ಬರು ಒಂದು ಸರವನ್ನ ಕೊರಳಿನಲ್ಲಿ ಧರಿಸಿಕೊಂಡಿದ್ದಾರೆ. ಅವರು ಧರಿಸಿಕೊಂಡಿರ್ತಕ್ಕಂತಹ ಆ ಸರವನ್ನ ತಾವು ಧರಿಸಿದ್ದೇವೆ ಅಂತೂ ಮರ್ತಿದ್ದಾರೆ, ವಿಸ್ಮೃತರಾಗಿದ್ದಾರೆ. ಈಗ ಏನು ಮಾಡ್ತಾರೆ, ಎಲ್ಲೆಡೆಯೂ ಅದನ್ನ ಹುಡುಕುತ್ತಾರೆ. ಅದು ಸಿಗುವುದೇ ಇಲ್ಲ. ದಾರಿ ಹೊಕ್ಕ ಒಬ್ಬ ಬಂದು, ನೀವು ಏನನ್ನ ಹುಡುಕ್ತಾ ಇದ್ದೀರಿ ಅಂತ ಕೇಳ್ತಾನೆ. ಆಗ ಇವರು ಹೇಳ್ತಾರೆ, ಇಲ್ಲ, ನಾನೊಂದು ಸರವನ್ನ, ಒಂದು ಮುತ್ತು ಮಾಲೆಯನ್ನ ಇಟ್ಕೊಂಡಿದ್ದೆ, ಅದು ಈಗ ಎಲ್ಲೋ ಕಳೆದು ಹೋಗಿದೆ ಅಂತ ಹೇಳ್ತಾರೆ. ಆಗ ದಾರಿ ಹೊಕ್ಕ ಒಬ್ಬ ಹೇಳ್ತಾನೆ, ಅದು ನಿಮ್ಮ ಕತ್ತಲ್ಲೇ ಇದೆಯಲ್ಲ. ಈಗ ಹೇಳಿದ ಸಂದರ್ಭದಲ್ಲಿ ಅವರ ಪ್ರತ್ಯಭಿಜ್ಞೆ ಅವರ ಕತ್ತಿನ ಮೇಲೆ ಇರತಕ್ಕಂತಹ ಆ ಮಾಲೆಯ ಮೇಲೆ ಬಿದ್ದಾಗ ಅವರಿಗೆ ಆ ಮಾಲೆಯ ವಿಷಯ ತಿಳಿದುಕೊಳ್ಳಕ್ಕೆ ಒಂದು ಕ್ಷಣವೂ ಬೇಡ. ಅಂತೆಯೇ ಈ ಅಜ್ಞಾನಿಯೂ ಸಹ ಆತ್ಮತತ್ವ ಅವನ ವಾಸ್ತವವಾಗಿ ಈ ವಿಷಯ ಅವನ ಅಸ್ತಿತ್ವವಾಗಿಯೇ ಇದ್ದರೂ ಸಹ ಇವನು ತನ್ನ ಮೇಲೆ ತಾನೇ ಮಾಡಿರ್ತಕ್ಕಂತಹ ಅಧ್ಯಾರೋಪಗಳಿಂದ ಆ ಆತ್ಮವಸ್ತುವನ್ನ, ಅವನ ಅಸ್ತಿತ್ವವನ್ನ ಅವನೇ ಮರೆತಿದ್ದಾನೆ. ಆಗ ಒಂದು ಗುರುಗಳು ಬಂದು ಇವನಿಗೆ ಆ ಆತ್ಮತತ್ವವನ್ನ ನಿನ್ನೊಳಗೇ ಇದೆ, ಆ ತತ್ವ, ಆ ಅಸ್ತಿತ್ವವಾಗಿ ನಿನ್ನೊಳಗೆ ಇದೆ ಅಂತ ಬೋಧಿಸಿದಾಗ, ಅವನ ಪ್ರತ್ಯಭಿಜ್ಞೆಯು ಅದರ ಮೇಲೆ ಬಿದ್ದಾಗ ಅವನಿಗೆ ಎಷ್ಟು ಸಮಯ ಬೇಕಾಗಬಹುದು? ಒಂದು ಕ್ಷಣದಲ್ಲಿ ಅವನಿಗೆ ಗೊತ್ತಾಗತ್ತೆ ವಾಸ್ತವವಾಗಿ ಮುಮುಕ್ಷುವಾಗಿದ್ದರೆ. ಆ ನ್ಯಾಯವನ್ನ ಕೊಡ್ತಾ ಇದ್ದಾರೆ. ಅವಿದುಷಾಂತು ದೂರಸ್ಥವತ್ ವಿಭಾತಿ. ವಾಸ್ತವವಾಗಿ ಅವನಿಗೆ ದೂರದಲ್ಲಿಲ್ಲ, ಅವನ ಅಸ್ತಿತ್ವವಾಗಿಯೇ ಇದೆ, ಆದರೆ ಅವನು ಅದನ್ನ ಮರೆತಿದ್ದಾನೆ. ಅದಕ್ಕೆ ಅದು ಹೇಳ್ತಾ ಇದ್ದಾರೆ, ವಿಸ್ಮೃತ ಕಂಠ ಚಾಮೀಕರ ನ್ಯಾಯಾತಿಥಿ ಭಾವ. ಮುಂದೆ ಈ ವತ್ ಅಂತ ಪ್ರಯೋಗ ಮಾಡಿದ್ರಲ್ಲ, ದೂರದಲ್ಲಿರುವಂತೆ ಅಂತ, ಅದಕ್ಕೆ ಒಂದು ಭಾಷ್ಯ ಭಾಗವನ್ನ ಬರಿತಾ ಇದ್ದಾರೆ. ವತ್ಕರಣಾತ್ ದೂರಸ್ತ್ವಂ ಇದಂ ಅಪಾಹ ತಮೇವೇತಿ ದ್ಯೋತ್ಯತೆ ಅಂತ. ವತ್ತೆಂಬ ಪ್ರಯೋಗದಿಂದ ದೂರದಲ್ಲಿ ಇರುವಂತೆ ತೋರಿಸುತ್ತದೆ, ವಾಸ್ತವವಾಗಿ ದೂರದಲ್ಲಿಲ್ಲ. ಮುಂದೆ ಹೇಳ್ತಾರೆ ಭಾಷ್ಯದಲ್ಲಿ, ಸರ್ವಾಂತರ್ಬಹಿರಾಸ್ಥಿತಂ ಸರ್ವಸ್ಯ ಅಂತರ್ಬಹಿಶ್ಚ ಆಸಮಂತಾದ್ ವ್ಯಾಪ್ಯ ಸ್ಥಿತಂ. ಅಂದ್ರೆ ಎಲ್ಲೆಡೆಯೂ, ಹೊರಗೂ ಒಳಗೂ ಎಲ್ಲೆಡೆಯೂ ಆ ಬ್ರಹ್ಮ ಒಂದೇ ವ್ಯಾಪಿಸಿ ನಿಂತಿದೆ. ಅದಕ್ಕೆ ಅವರು ಕೊಡುವ ಒಂದು ಶ್ರುತಿ ಪ್ರಮಾಣ, ಅಂತರ್ಬಹಿಷ್ ಜಗತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಭಗವತ್ಪಾದರು ಭಾಷ್ಯದಲ್ಲಿ ಬರಿಬೇಕಾದರೆ ಅವರು ಮತ್ತೊಂದು ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಅದು ಯಾವುದು ಅಂತ ಕೇಳಿದ್ರೆ, ಯ ಆತ್ಮ ಸರ್ವಾಂತರಃ. ಮುಂದೆ ಹೇಳ್ತಾರೆ, ತದ್ ಅಯತೆ ಅಂದ್ರೆ ಅಲ್ಲಿರುವ ತತ್ ಎಂಬ ಪದ ಬ್ರಹ್ಮ. ಸರ್ವೇಷು ಭೂತೇಷು ಯಹ ಅಯತೆ ಪಶ್ಯತಿ, ಎಲ್ಲವನ್ನೂ ಬ್ರಹ್ಮವಾಗಿಯೇ ನೋಡುತ್ತಾನೆ. ಯಹ ಆತ್ಮನಿ ಪ್ರತ್ಯಗ್ಭೂತೆ ತತ್ರ ಬ್ರಹ್ಮಣಿ ಭೂತಾನಿ ಪಶ್ಯತಿ ಯಸ್ಯ ಸರ್ವಾಣಿ ಭೂತಾನಿ ಅಪಿ ಅಸೌ ಆತ್ಮೈವ ಅಸ್ತಿ ಭವತಿ ಆತ್ಮೈವ ಭೂತಾನಿ ಅಸ್ತೀತಿ ಅನ್ವಯ ಅಂತ. ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ, ಎಷ್ಟು ಪರಿವ್ರಾಟ್ ಮುಮುಕ್ಷುಹು ಸರ್ವಾಣಿ ಭೂತಾನಿ ಅವ್ಯಕ್ತಾದೀನಿ ಸ್ಥಾವರಾಂತಾನಿ ಆತ್ಮನ್ಯೇವ ಅನುಪಶ್ಯತಿ ಆತ್ಮ ವ್ಯತಿರಿಕ್ತಾನಿ ನ ಪಶ್ಯತಿ ಇತ್ಯರ್ಥಃ. ಈ ಮುಮುಕ್ಷು, ಈ ಪರಿವ್ರಾಟ್, ಯಾರು ಆ ಜಿಜ್ಞಾಸುವಾಗಿದ್ದಾನೋ, ಯಾರು ಆ ಆತ್ಮತತ್ವವನ್ನ ತಿಳಿದಿದ್ದಾನೋ, ಅವನು ಎಲ್ಲೆಡೆಯೂ ಆ ಬ್ರಹ್ಮವನ್ನೇ, ಆ ಬ್ರಹ್ಮ ಚೈತನ್ಯವನ್ನೇ ನೋಡುತ್ತಾನೆ.
ಬ್ರಹ್ಮ ಚೈತನ್ಯ ಅತಿರಿಕ್ತವಾಗಿರ್ತಕ್ಕಂತಹ ಮತ್ತೊಂದನ್ನ ನೋಡುವುದಿಲ್ಲ. ಮುಂದೆ ಹೇಳ್ತಾರೆ, ಯದಾ ಯಸ್ಮಿನ್ ಕಾಲೆ, ಹೀಗೆ ಒಬ್ಬ ಯಾವ ಕಾಲದಲ್ಲಿ, ತದಾ ಅಸ್ಯ ವಿದುಷಃ ಏಕತ್ವದರ್ಶಿನಃ, ಏಕತ್ವವನ್ನೇ ದರ್ಶನ ಮಾಡುತ್ತಾನೋ ಆಗ ಶೋಕಮೋಹೋದಯ ಕಹ, ಶೋಕಮೋಹಯೋ ಉದಯ ನ ಜಾಯತೆ ಇತ್ಯರ್ಥಃ. ಅಂದರೆ ಅವನಿಗೆ ಶೋಕಗಳು ಮೋಹಗಳು ಹುಟ್ಟುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಶೋಕಕ್ಕೂ ಮೋಹಕ್ಕೂ ಹುಟ್ಟಬೇಕಂದ್ರೆ ಒಂದು ಮನಸ್ಸಿನ ಕಾರಣ, ಇನ್ನೊಂದು ಇವನಿಗಿಂತ ಭಿನ್ನವಾಗಿರ್ತಕ್ಕಂತಹ ಒಂದು ಪದಾರ್ಥಗಳು ಇರಬೇಕು, ಅದರ ಮೇಲೆ ಅಪೇಕ್ಷೆಗಳು ಆಸೆಗಳು ಇರಬೇಕು. ಹೀಗಿದ್ದಾಗ ಆ ಪದಾರ್ಥಗಳು ಸಿಗದೆ ಹೋದಲ್ಲಿ ಅಥವಾ ಆಸೆ ಈಡೇರದೆ ಹೋದಲ್ಲಿ ಇವನಿಗೆ ಶೋಕಗಳು ಮೋಹಗಳು ಹುಟ್ಟುತ್ತವೆ. ಆದರೆ ಈ ತತ್ವಜ್ಞಾನಿಗೆ ಹಾಗಲ್ಲ. ಯಾಕಂದರೆ ಅವನು ಆತ್ಮನಿಗಿಂತ ಬೇರೆಯಾಗಿ ಇನ್ನೊಂದು ವಸ್ತುವನ್ನ ನೋಡುವುದೇ ಇಲ್ಲ. ಅದರಿಂದ ಅವನಿಗೆ ಶೋಕಮೋಹಗಳೇ ಇರುವುದಿಲ್ಲ. ಆಲೋಚನೆ ಮಾಡಿ ನೋಡಿ, ಒಂದು ಜೀವನ, ಅದರಲ್ಲಿ ಶೋಕಗಳು ಇಲ್ಲ, ಮೋಹಗಳು ಇಲ್ಲ, ಬರೀ ಆನಂದಮಯವಾದ ಜೀವನ. ಅದು ಹೇಗೆ ಸಿಗುತ್ತೆ ಅಂತಂದ್ರೆ ಶಾಸ್ತ್ರದಿಂದ, ಗುರುವಾಕ್ಯದಿಂದ. ಅದನ್ನೇ ಮುಂದೆ ಹೇಳ್ತಾರೆ ಭಾಷ್ಯದಲ್ಲಿ, ಆತ್ಮನಿ ಕಲ್ಪಿತಾನಾಂ ಭೂತಾನಾಂ ಆತ್ಮ ಅತಿರೇಕೇಣ ಅಭಾವಾತ್ ಸರ್ವೇಷು ಆತ್ಮಕಾರ್ಯೇಷು ಭೂತೇಷು ಮೃತ್ಕಾರ್ಯೇಷು ಘಟಾದಿಷು ಮೃತ್ ಇವ ಆತ್ಮನ ಏಕಸ್ಯೈವ ಅನುಗತತ್ವಾತ್ ಆತ್ಮೈವೇದಂ ಸರ್ವಮಿತಿ ವಿದ್ವಾನ್ ಯದಾ ಪಶ್ಯತಿ ತದಾ ದ್ವಿತೀಯ ವಸ್ತುನ ಏವ ಅಭಾವಾತ್ ನಾಸ್ತಿ ಶೋಕಮೋಹೋದಯ ಅವಕಾಶ ಇತಿ ಭಾವಃ. ಆತ್ಮನಲ್ಲದೆ ಬೇರೆ ಯಾವುದೋ ಇನ್ನೊಂದು, ಆತ್ಮನಲ್ಲದೆ ಇರ್ತಕ್ಕಂತಹ ಯಾವ ವಸ್ತುಗಳನ್ನು ನೋಡದ ಕಾರಣ, ಅಂದ್ರೆ ಇವನು ಎಲ್ಲೆಡೆಯೂ ಆತ್ಮನ ಕಾರ್ಯವಾಗಿಯೇ ಎಲ್ಲವನ್ನೂ ನೋಡುವುದರಿಂದ, ಹೇಗೆ ಒಂದು ಉದಾಹರಣೆಯನ್ನಲ್ಲೇ ಕೊಟ್ಟಿದ್ದಾರೆ, ಘಟ, ಮಠ, ಶಾಲೆ ಇತ್ಯಾದಿಗಳನ್ನ ನೀವು ಸ್ವೀಕರಿಸಿದರೆ ವಾಸ್ತವವಾಗಿ ಎಲ್ಲವೂ ಭಿನ್ನ ಭಿನ್ನವಾಗಿದ್ದರೂ ಸಹ ಅದೆಲ್ಲವೂ ಮಾಡಿರ್ತಕ್ಕಂತಹ ಪದಾರ್ಥ ಯಾವುದು ಅಂತ ಕೇಳಿದ್ರೆ ವಾಸ್ತವವಾಗಿ ಮೃತ್ ಅಂದ್ರೆ ಮಣ್ಣು. ಆದರೆ ಅದೇ ಮಣ್ಣು ಒಂದು ಮಣ್ಣಿನ ಹೆಂಟೆಯೇ ಘಟವಾಗಿಯೂ ತೋರುತ್ತದೆ, ಅದೊಂದೇ ಮಣ್ಣಿನ ಹೆಂಟೆಯೂ ಮಠವಾಗಿ ತೋರುತ್ತದೆ, ಅದೊಂದೇ ಮಣ್ಣಿನ ಹೆಂಟೆಯು ಒಂದು ಶಾಲೆಯಾಗಿ ತೋರುತ್ತದೆ. ಉಪನಿಷತ್ತೇ ಹೇಳುವಂತೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ಯೇವ ಸತ್ಯಂ. ಈ ಎಲ್ಲಾ ನಾಮರೂಪ ವಿಕಾರಗಳ ಹಿಂದೆಯೂ ವಾಸ್ತವವಾಗಿರುವುದು ಆ ಮೃತ್ಯು. ಹೀಗೆ ಇವನು ಆ ಎಲ್ಲರ ಅಧಿಷ್ಠಾನವಾಗಿರ್ತಕ್ಕಂತಹ ಆ ಆತ್ಮವನ್ನೇ ನೋಡುವುದರಿಂದ ಆತ್ಮ ಅತಿರೇಕೇಣ ಅಭಾವಾತ್ ಅಂತ ಹೇಳಿ, ಆತ್ಮನಿಗಿಂತ ಬೇರೆ ಇಲ್ಲದ ಕಾರಣ ಇವನಿಗೆ ಶೋಕಮೋಹಗಳೇ ಹುಟ್ಟುವುದಿಲ್ಲ. ಆ ಜ್ಞಾನಿಗೆ ವಾಸ್ತವವಾಗಿ ಇದು ನಮಗೆ ಇದು ಶಾಸ್ತ್ರದಿಂದ ತಿಳಿಯತ್ತೆ, ಆದ್ರೆ ಜ್ಞಾನಿಗೆ ಅದು ಅವನ ನಿಜ ಸ್ವರೂಪವಾಗಿಯೇ ಇರುತ್ತೆ. ಇದು ನಮಗೆ ಬೋಧಿಸಿದ ನಂತರ ಸಾಧನೆಯ ನಂತರ ಬರತಕ್ಕಂತಹ ಜ್ಞಾನ. ಆದರೆ ಜ್ಞಾನಿಗೆ ಹಾಗಲ್ಲ, ಅವನಿಗೆ ವಾಸ್ತವವಾಗಿ ತನ್ನ ನಿಜ ಸ್ವರೂಪವಾಗಿಯೇ ಆ ದೃಷ್ಟಿ ಇರುತ್ತೆ. ಅದರಿಂದ ಅವನಿಗೆ ಶೋಕಮೋಹಗಳು ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಭಗವತ್ಪಾದರು ಈ ಭಾಗಕ್ಕೆ ಭಾಷ್ಯ ಬರಿಬೇಕಾದರೆ ಹೇಳ್ತಾರೆ, ಕೋಮೋಹ ಕಶೋಕಃ ಇತಿ ಶೋಕಮೋಹಯೋಃ ಅವಿದ್ಯಾ ಕಾರ್ಯಯೋಃ ಶೋಕಮೋಹಯೋಃ ಅವಿದ್ಯಾ ಕಾರ್ಯಯೋಃ ಆಕ್ಷೇಪೇಣ ಅಸಂಭವ ಪ್ರದರ್ಶನಾತ್ ಸ ಕಾರಣಸ್ಯ ಸಂಸಾರಸ್ಯ ಅತ್ಯಂತಮೇವ ಉಚ್ಛೇದಃ ಪ್ರದರ್ಶಿತೋ ಭವತಿ. ಹೀಗೆ ಇರುವ ಸಮಯದಲ್ಲಿ ಕಿಂಚಿತ್ತು ಒಂದು ಪ್ರವೇಶವನ್ನ, ಪ್ರಾಯ ಒಂದು 1% ವಿಷಯವನ್ನ ನಾವು ನೋಡಿದ್ವಿ. ಇದಕ್ಕೆ ಮುಂದೆ
ವಿಸ್ತಾರವಾಗಿ ಪೂರ್ವ ಪಕ್ಷಗಳನ್ನ ಮಾಡಿಕೊಂಡು ಅತಿ ಸುಂದರವಾಗಿರ್ತಕ್ಕಂತಹ ಯುಕ್ತಿಗಳೊಂದಿಗೆ ಪ್ರಾರಂಭ ಮಾಡುತ್ತಾರೆ ವೇದಾಂತ ಮುಕ್ತಾವಳಿ ಗ್ರಂಥದಲ್ಲಿ. ಸಮಯದ ಅಭಾವದಿಂದ ಯಥಾಮತಿ ಕಿಂಚಿತ್ತು ಕಾಲದಲ್ಲಿ ಇದನ್ನ ನಾವು ನೋಡಿದ್ವಿ. ಇದನ್ನ ಮಹಾಸನ್ನಿಧಾನಗಳ ಪಾದಗಳಲ್ಲಿಯೂ ನಮ್ಮ ಗುರುಗಳ ಪಾದದಲ್ಲಿಯೂ ಇದನ್ನ ಅರ್ಪಿಸಿ ಇಲ್ಲಿಗೆ ಮುಗಿಸೋಣ. Can I continue in English? In a very short span of just 39 years, Mahamedhavi Shri Bellamkonda Ramaraya Kavi, according to records, says that he has probably composed around 148 granthas. And only around 48 to 50 are available with us now. He has composed a variety of texts for a person who is engrossed in Shastra. The Stotra Rachana or the Kavya Rachana will not shine in him as much as it does in a poet or a Kavyakara. But in case of Ramaraya Kavi, it is not so. He has composed a huge gamut of works, starting from Shastra text very simple like Vedanta Muktavali, which directly shows the Atma Tattva, Vimarsha texts. He has also written texts to oppose the other schools of thought. He has also written stotras on Hayagriva, which was his Upasana Devata. Not only that, he has also written kavyas like Rukmini Parinayam and so on. In today's session, we will just briefly have a bird's eye view of the initial passages from the Vedanta Muktavali of Ishavasyopanishad Karika. See, Karikas are small shlokas which encompasses the entire essence of the shlokas in the Upanishads along with its bhashya. So we have taken the third shloka. The third shloka is Nediyo Vidusham Vibhatya Vidusham Durasthavadyat Punaha Sarvantar Bahirasthitam Tadayate Bhuteshu Sarveshu Yaha Bhutanyatmani Tatra Pashyati Chayaha Bhutani Yasyapyasau Atmaivasti Tada Tadasya Atmaivasti Yada Tadasya Vidushaha Ashoka Mohodayaha. Here I have summarized the prakriya of the word Nediya and how it has come. So I will avoid that and just give the gist of the shloka and finish this. He says, Nediyo Vidusham. He says, Nediyaha means that which is very, very, very close to him, very close to oneself, as his own existence. For whom is it? Here, this third shloka actually summarizes the 5th, 6th, and the 7th shloka of the Ishavasyopanishad. So, there in Ishavasyopanishad, the Atma Tattva and the Jnani's Drishti is expounded. So, he says the Atma Tattva is very, very, very close to him. For whom? Vidusham. One who is an Atmavit. But for others who are not Vidusham, one who has not known this Atma Tattva, he says, Durasthavat Vibhati. It appears as though it is very far. It is not at his reach. He's using a suffix there. He's using Durasthavat. Vat means it appears as though it is very far, but in reality, it is not actually very far. Durastha vat.
it appears as though for a ajnani. Okay, but for a jnani, Nediyaha, it is very, very, very close to him. Nediyo vidusham. And that Brahman is Sarvantar Bahirasthitam. It is encompassing the entire universe. In other sense, that Brahman alone exists. Nothing else and nobody else exists apart from Brahman. And this is the summary of the fifth shloka of Ishavasyopanishad. What does the fifth shloka say? It says that Tadejati Tannaijati Taddure Tadvantike Tadantarasya Sarvasya Tadu Sarvasyasya Bahyataha. He is also, Upanishad is using this word Tadu Sarvasyasya Bahyataha, and Ramaraya Kavi is using the word Sarvantar Bahirasthitam. Then he moves forward. He says, Tadayate bhuteshu sarveshu yaha bhutani atmani. That he's talking about the drishti of a jnani. He says that the jnani sees everyone and everything as the Atma Swarupa. He does not see anything apart from that Atma Swarupa. This is the summary of the sixth shloka, which says, Yastu sarvani bhutani atmanyevanu pashyati sarva bhuteshu chatmanam tato na vijugupsate. He does not see down upon anyone. He does not look upon anyone because he knows that everything and anything that exists just as Brahma Swarupa only. Okay? Here, Atmanyevanu pashyati. And Sarveshu yaha bhutani atmani. He uses, Ramaraya Kavi uses this. Then he uses Tatra pashyati cha yaha bhutani yasyapyasau atmaivasti yada tadasya vidushaha kashoka mohodayah. Okay? That moment when he realizes this Atma Tattva as his own self, he gets liberated, and he also gets freed from the shoka or the moha, the desire and the problems or the dukkha that arises, because there is nothing apart from him that he desires. There is nothing apart from him that he hates. He sees everything as the Brahma Tattva, and therefore he does not get the shoka or moha. This is the essence of the seventh shloka in Ishavasyopanishad, which says, Yasmin sarvani bhutani atmaiva bhut vijanatah tatra komohah kashokaha ekatvamanupashyatah. Okay? He sees the ekatva, that brahmatva he sees. The Upanishad mantra says, Tatra komoha kashokaha ekatvam anupashyatah. Ramaraya Kavi uses the word vidushaha kashoka mohodayah. Says the jnani, the vidusha, the atma vit will be freed from the shoka and moha. This is the very gross and brief summary of the third karika from the Vedanta Muktavali of Ishavasyopanishad. I offer this at the holy feet of my Guru, and in this lecture, I thank Nitin Sridharji for giving me this opportunity. Shri Gurubhyo Namaha. Guru Padarpanamastu. Thank you very much for a wonderful session on giving a glimpse into Ramaraya Kavi's understanding of Ishavasya Upanishad and from his Vedanta Muktavali. Thank you very much for this wonderful session.